ಡಿಕೆಗೆ ಕ್ಷೀಣಿಸುತ್ತಿರುವ ಸಿಎಂ ಹುದ್ದೆಯ ಕನಸು ಕುತೂಹಲಕ್ಕೆ ಕಾರಣವಾದ ಕನಕಪುರ ಬಂಡೆಯ ಮುಂದಿನ ಹೆಜ್ಜೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಅಂಡ್ ಸಸ್ಪೆನ್ಸ್ ನಡೆ. ಡಿಕೆಗೆ ಕ್ಷೀಣಿಸುತ್ತಿರುವ ಸಿಎಂ ಹುದ್ದೆಯ ಕನಸು ಅಂದ್ರೆ ಈಗಾಗಲೇ ಏನು ದೆಹಲಿಗೆ ಹೋಗಿದ್ರು, ಬಟ್ ಕುತೂಹಲಕ್ಕೆ ಕಾರಣವಾದ ಕನಕಪುರ ಬಂಡೆ ಮುಂದಿನ ಹೆಜ್ಜೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಅಂಡ್ ಸಸ್ಪೆನ್ಸ್ ನಡೆ. ನಿನ್ನೆಯಷ್ಟೇ ಏನು ಡಿಕೆಶಿ ಮತ್ತೆ ಸಿಎಂ ಇಬ್ಬರೂ ಕೂಡ ಬೇರೆ ಬೇರೆಯಾಗಿ ದೆಹಲಿ ಪ್ರವಾಸವನ್ನು ಮಾಡಿದ್ರು. ದೆಹಲಿ ಪ್ರವಾಸದಂತ ಒಂದಲ್ಲ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ, ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಅದರಂತೆ ಈಗ ಅಂದ್ರೆ ಇವತ್ತು ಹೈಕಮಾಂಡ್ ಇದೀಗ ಇಬ್ಬರ ನಾಯಕರ ಜೊತೆ ಕೂಡ ಮಾತನಾಡಿರುತ್ತದೆ. ಅದಾದ ಬಳಿಕ ಸಿಎಂ ಈಗ ಅವರ ಸೈಲೆಂಟ್ ಆಗಿ ಸಾಕಷ್ಟು ಕುತೂಹಲಕ್ಕೆ ಕಾಣುತ್ತಿದೆ. ಅದಷ್ಟೇ ಅಲ್ಲ, ಸಿಎಂ ಕೊಟ್ಟಂತ ಹೇಳಿಕೆಗಳು, ಡಿಸಿಎಂ ಕೊಟ್ಟಂತ ಹೇಳಿಕೆಗಳು ಕೂಡ ಇದೀಗ ಅವರ ಸಿಎಂ ಕನಸೇನಿತ್ತು ಆ ಕನಸಿಗೆ ಒಂದಷ್ಟು ಎಲ್ಲೋ ಕಡೆ ಬ್ರೇಕ್ ಆಗಿದೆ ಅನಿಸುತ್ತಾ ಇದೆ. ಎಲ್ಲೋ ಒಂದ್ ಕಡೆ ಅವರ ಕನಸು ಸಿಎಂ ಆಗುವಂತ ಕನಸು ಸದ್ಯದ ಮಟ್ಟಿಗೆ ಸಿಎಂ ಆಗುವಂತ ಕನಸು ಕ್ಷೀಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆ ಅಷ್ಟೇ CLP ಮೀಟಿಂಗ್ ಆಯಿತು. CLP ಮೀಟಿಂಗಲ್ಲಿ ಸುರ್ಜೇವಾಲಾ ಅವರು ಇಬ್ಬರು ನಾಯಕರ ಜೊತೆ ಮಾತನಾಡಿದ್ರು, ಜೊತೆಗೆ ಸಾಕಷ್ಟು ನಾಯಕರ ಜೊತೆ ಕೂಡ ರಾಜ್ಯ ನಾಯಕರ ಜೊತೆ ಕೂಡ ಮಾತನಾಡಿದ್ರು. ಸೊ ರಾಜ್ಯ ರಾಜಕೀಯದಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಾಗಿರೋದು ಗೊತ್ತಿರುವಂಥ ವಿಚಾರ. ಒಂದು ಕಡೆ ಡಿ ಕೆ ಶಿವಣ್ಣ, ಮತ್ತೊಂದು ಕಡೆ ಸಿಎಂ ಬಣ ಆಗಿ ಇಡೀ ರಾಜಕೀಯ ಅಲ್ಲೋಲ ಕಲ್ಲೋಲವಾದಂತಾಗಿದೆ. ಬಟ್ ಅದಕ್ಕೋಸ್ಕರನೇ ಈಗ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರವಾಗಿತ್ತು. ಅದರಂತೆ ಮೊನ್ನೆ ಅಷ್ಟೇ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿರು. ಬೆಂಗಳೂರು ಬಂದ ಬಳಿಕ ಇಬ್ಬರು ನಾಯಕರ ಜೊತೆ ಪ್ರತ್ಯೇಕವಾಗಿ ಮಾತನಾಡಿದರು. ಸೊ ಪ್ರತ್ಯೇಕವಾಗಿ ಮಾತನಾಡಿದ ನಂತರ ಕೂಡ ಸಿಎಂ ಕೂಗು ಮಾತು ನಿಂತಿರಲಿಲ್ಲ. ಅದರ ಜೊತೆಗೆ ದಲಿತ ಸಿಎಂ ಕೂಗು ಕೂಡ ನಿಂತಿರಲಿಲ್ಲ. ಇದೆಲ್ಲದೂ ಕೂಡ ಬ್ರೇಕ್ ಹಾಕಲೇಬೇಕು ಅನ್ನೋದು ಹೈಕಮಾಂಡ್ ಗಮನಕ್ಕೆ ಬಂದಿತ್ತು. ಅದಕ್ಕೆ ನಿನ್ನೆಯಷ್ಟೇ ಎಲ್ಲ ನಾಯಕರನ್ನು ಕೂಡ ಅಂದರೆ ಇಬ್ಬರು ನಾಯಕರ ಜೊತೆ ಒಂದಷ್ಟು ರಾಜ್ಯ ನಾಯಕರು ಕೂಡ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ರು. ಸೊ ದೆಹಲಿಗೆ ಹೋದ ಬಳಿಕ ಒಂದಲ್ಲ ಒಂದು ತೀರ್ಮಾನಕ್ಕೆ ಬರುತ್ತೆ. ಇದೆಲ್ಲ ಏನು ಬಣ ಜಗಳ ಇದೆ ಅದಕ್ಕೆಲ್ಲ ಬ್ರೇಕ್ ಆಗುತ್ತೆ. ಜೊತೆಗೆ ಸಿಎಂ ವಿಚಾರ ಅಂದರೆ ಸಿಎಂ ಕುರ್ಚಿ ವಿಚಾರ ಕೂಡ ಬ್ರೇಕ್ ಬೀಳ್ಬೋದು ಅನ್ನೋದು ಕೂಡ ಬಂದಿತ್ತು. ಯಾಕೆ ಅಂತಂದ್ರೆ ಸೊ ಇದೇ ಹಿಂದೆ ದಲಿತರು ಸಿಎಂ ಆಗಬೇಕು, ಜೊತೆಗೆ ದಲಿತ ನಾಯಕರ ಒಂದಷ್ಟು ಡಿನ್ನರ್ ಮೀಟಿಂಗ್ ಕೂಡ ಆರಂಭವಾಗಿತ್ತು. ಬಟ್ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿತ್ತು. ಅಲ್ಲದೆ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯರು ಸಿಎಂ ಸ್ಥಾನದ ಕೆಳಗಿಳಿದ್ರೆ ಅಲ್ಲಿ ದಲಿತ ಸಿಎಂ ಆಗಬೇಕು ಅನ್ನೋದು ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಕೂಗು ಕೇಳಿ ಬರ್ತಾ ಇತ್ತು. ಸೊ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲೇಬೇಕಿತ್ತು. ಅದಕ್ಕೋಸ್ಕರನೇ ಹೈಕಮಾಂಡ್ ಇಬ್ಬರು ನಾಯಕರನ್ನು ಕೂಡ ದೆಹಲಿಗೆ ಕರೆಸ್ಕೊಂಡಿದ್ರು. ಸೊ ಈ ವೇಳೆ ಕರೆಸ್ಕೊಂಡು ಈಗಾಗಲೇ ಇಬ್ಬರ ನಡುವೆ ಕೂಡ ಪ್ರತ್ಯೇಕವಾಗಿ ಮಾತನಾಡಿದರೆ ನಿನ್ನೆ ಸಂಜೆ 6 ಗಂಟೆಗೆ ಇಬ್ಬರು ಇಲ್ಲಿಂದ ಒಟ್ಟು 9 ಗಂಟೆಗೆ ಸಿಎಂ ತಲುಪಿದ್ರು. ಒಂದಷ್ಟು ಸಮಯದ ಬಳಿಕ ಡಿಸಿಎಂ ತಲುಪಿದ್ರು. ಅದಾದ ಬಳಿಕ ಲೇಟ್ ನೈಟ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದೆಹಲಿ ಪ್ರಯಾಣವನ್ನು ಬೆಳೆಸಿದ್ರು. ಸೊ ಇದೆಲ್ಲದೂ ಕೂಡ ಈಗ ಇಂದು ಬೆಳಗ್ಗೆ ಎಲ್ಲ ನಾಯಕರ ಜೊತೆ ಕೂಡ ಚರ್ಚೆ ಆಗಿರುವಂಥದ್ದು. ಹೈಕಮಾಂಡ್ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದೆ, ಪ್ರತ್ಯೇಕವಾಗಿ ನಾಯಕರುಗಳ ಜೊತೆ ಚರ್ಚೆನ ಮಾಡಿದೆ. ಚರ್ಚೆ ಆದ ಬಳಿಕ ಸಿಎಂ ಕೊಟ್ಟಂತ ಹೇಳಿಕೆ ಅಂದರೆ ಡಿಸಿಎಂ ಕೊಟ್ಟಂತ ಹೇಳಿಕೆ ಇದೆಲ್ಲದೂ ಕೂಡ ಈಗ ಒಂದಷ್ಟು ತೀರ್ಮಾನಕ್ಕೆ ಬಂದಂತಿದೆ. ಬಟ್ ಇದೀಗ ಡಿಕೆ ಕೊಟ್ಟಂತ ಹೇಳಿಕೆ ಎಲ್ಲೋ ಒಂದ್ ಕಡೆ ಅವರ ಸಿಎಂ ಹುದ್ದೆಯ ಕನಸು ಕ್ಷೀಣಿಸ್ತಾ ಇದೆಯಾ ಅನ್ನೋ ಅನುಮಾನ, ಅನ್ನೋ ಕುತೂಹಲ ಕೂಡ ಇರೋದು. ಅದ್ರ ಜೊತೆಗೆ ಅವರ ಸೈಲೆಂಟ್ ನಡೆ, ಜೊತೆಗೆ ಅವರ ಹೆಜ್ಜೆ ಇದೆಯಲ್ಲ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸಸ್ಪೆನ್ಸ್ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಇದರ ನಡುವೆ ಒಂದು ಮಾತನ್ನ ಹೇಳ್ತಾರೆ.
ಕೆಪಿಸಿಸಿ ಅಧ್ಯಕ್ಷರಿಗೆ ಪಟ್ಟು ಹಿಡಿದ ಸಚಿವ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಮೇಲೆ ಸತೀಶ್ ಒತ್ತಡ ಆಗ್ತಾ ಇರುವಂತದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಮಾತುಕತೆ ನಡೆಸಿರುವಂತಹ ಸತೀಶ್ ಮೊನ್ನೆ ಬಂದಂತಹ ಸಮಯದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಸುರ್ಜೇವಾಲಾ ಜೊತೆಗೆ ಮಾತುಕತೆ ನಡೆಸಿದ್ರು. ಈ ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಕೂಡ ಚರ್ಚೆನ ಮಾಡಿದ್ರು. ಅಲ್ಲದೆ ತಮಗೆ ಕೆಪಿಸಿಸಿ ಅಧ್ಯಕ್ಷಗಿರಿ ಬೇಕು ಅಂತ ಪಟ್ಟು ಕೂಡ ಹಿಡಿದಿದ್ದಾರಂತೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ ಇರುವಂತದ್ದು. ಅಲ್ಲದೆ ಒಬ್ಬೊಬ್ಬರಿಗೆ 2 ಹುದ್ದೆಗಳು ಬೇಡ ಅನ್ನೋದು ಕೂಡ ಕೇಳಿ ಬರ್ತಾ ಇರೋದು. ಒಬ್ಬೊಬ್ಬರಿಗೆ ಎರಡು ಹುದ್ದೆಗಳು ಬೇಡ, ಯಾಕೆಂದ್ರೆ ಈಗಾಗಲೇ ಡಿಸಿಎಂ ಹುದ್ದೆ ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಅವರ ಬಳಿ ಇದೆ. ಹಾಗಾಗಿ ಕೆಪಿಸಿಸಿ ಸ್ಥಾನ ನನಗೆ ಬೇಕು ಅಂತ ಈಗ ಸತೀಶ್ ಜಾರಕಿಹೊಳಿ ಈಗ ಪಟ್ಟು ಹಿಡಿದು ಕೂತಿದ್ದಾರಂತೆ. ಅದಲ್ಲದೆ ಈ ವಿಚಾರ ಕೂಡ ಹೇಳ್ತಿರೋದು, ಸತೀಶ್ ಜಾರಕಿಹೊಳಿ ಹೇಳಿಕೆ ಈಗ ಡಿಕೆ ಹಠ ಮಾಡ್ತಿದ್ದಾರೆ ಅನ್ನೋ ವಿಚಾರ ಕೂಡ ಇಲ್ಲಿ ನಡೆಯೋದಿಲ್ಲ. ಕೆಲಸ ಮಾಡಬೇಕು ಅಷ್ಟೇ ಅನ್ನೋದು ಹೇಳ್ತಾರೆ. ಫುಲ್ ಟೈಮ್ ಕೆಲಸ ಮಾಡಬೇಕು ಅಷ್ಟೇ. ಅವರ ನಾಯಕತ್ವ ಬೇಕು ಬೇಡ ಅಂತ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ನಾವೆಲ್ಲ ತೀರ್ಮಾನ ಮಾಡೋದು. ಹೈಕಮಾಂಡ್ ಈ ಬಗ್ಗೆ ತೀರ್ಮಾನ ಮಾಡುತ್ತೆ. ನಾನು ಭೇಟಿಯ ವೇಳೆ ಸಂಘಟನೆ ಬಗ್ಗೆ ಮಾತನಾಡಿದ್ದೇನೆ ಅನ್ನೋ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಂದರೆ ಇಂಡೈರೆಕ್ಟ್ ಆಗಿ ಸಂಘಟನೆ ಮಾಡ್ತೀನಿ, ಪಕ್ಷ ಸಂಘಟಿಸ್ತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಹೇಳ್ತಾ ಇರೋದು. ಇಂಡೈರೆಕ್ಟ್ ಹೇಳ್ತಾ ಇದ್ದಾರೆ. ಪ್ಲಸ್ ಅಷ್ಟೇ ಅಲ್ಲ, ಮೈನಸ್ ಕೂಡ ಸರ್ಕಾರದ ಮೇಲೆ ಇರುತ್ತೆ. ಪಕ್ಷ ಸಂಘಟನೆ ಆಗಬೇಕಾಗುತ್ತೆ. ಮುಂಚೆ ಆಕ್ಟಿವ್ ಆಗಿ ಬಿದ್ವಿ. ಮಂತ್ರಿ ಆದ ಬಳಿಕ ಪಾರ್ಟಿಗೆ ಟೈಮ್ ಕೊಡಲು ಆಗಿಲ್ಲ. ಪಾರ್ಲಿಮೆಂಟ್ ಆದ ಬಳಿಕ ಬಿಟ್ಟು ಕೊಡಬೇಕು ಅಂತ ರೈಟಿಂಗ್ನಲ್ಲಿ ಇದೆ. ಅದರ ಮೇಲೆ ಯಾರನ್ನಾದರೂ ಯಾರನ್ನು ಮಾಡಬೇಕು ಅಂತ ಚರ್ಚೆ ಮಾಡಿ ಸಲಹೆ ಅಷ್ಟೇ ಕೊಟ್ಟಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿದ್ದಾರೆ. ಸುರ್ಜೇವಾಲಾ ಜೊತೆ ಚರ್ಚೆ ಮಾಡಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುತ್ತೆ. ಈ ಬಗ್ಗೆ ನಾನು ಚರ್ಚೆನೆ ಮಾಡಿದ್ದೀನಿ ಅನ್ನೋ ಮಾತನ್ನ ಈಗ ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಜೊತೆ ಇದ್ದಾರೆ. ಬಸವರಾಜ್, ಒಂದು ಕಡೆ ದೆಹಲಿಯ ಪ್ರವಾಸದಲ್ಲಿ ಡಿಕೆಶಿ ಸೈಲೆಂಟ್ ಆಗಿರೋದು ಒಂದು ಕಡೆ, ಮತ್ತೊಂದು ಕಡೆ ಕೆಪಿಸಿಸಿ ಪಟ್ಟಕ್ಕೆ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯತೀಶ್, ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲವೊಂದಿಷ್ಟು ಪೈಪೋಟಿ ಕೂಡ ನಡೀತಾ ಇದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಅಧಿಕಾರಾವಧಿ ಮುಗಿದಿದೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಒಬ್ಬರ ಬಳಿ 2 ಹುದ್ದೆ ಇರಬಾರ್ದು ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಒಂದು ವಾದವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಹೈಕಮಾಂಡ್ ನಾಯಕರಿಗೂ ಕೂಡ ನಾನು ತಿಳಿಸ್ತೇನೆ ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಹಲವು ಬಾರಿ ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇರ್ತಕ್ಕಂಥ ಸುರ್ಜೇವಾಲಾ ಅವ್ರನ್ನು ಕೂಡ ನಿನ್ನೆ ಭೇಟಿ ಮಾಡಿ ಮಾತನಾಡಿರ್ತಕ್ಕಂಥದ್ದು. ಈ ಬಗ್ಗೆ ಅವರೇ ಸ್ವತಃ ಹೇಳಿದ್ದಾರೆ. ಸುರ್ಜೇವಾಲಾ ಅವ್ರ ಜೊತೆ ಮಾತನಾಡಿದ್ದೇನೆ. ಒಂದ್ ಕಡೆ ಈಗಾಗಲೇ ನಮ್ಗೆ ಪೂರ್ಣಾವಧಿ ಒಂದು ಅಧ್ಯಕ್ಷರು ಬೇಕು, ಪಾಪ್ಯುಲಾರಿಟಿ ಇರ್ತಕ್ಕಂಥ ಅಧ್ಯಕ್ಷರು ಬೇಕು, ನಮಗೆ 2023ರಲ್ಲಿ ಇರ್ತಕ್ಕಂಥ ಸ್ಪೀಡು ಹಾಗಾಗಿ ಪಕ್ಷ ಸಂಘಟನೆಗೆ ಒತ್ತು ಕೊಡುವಂತ ನಾಯಕರು ಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಹೈಕಮಾಂಡ್ ನಾಯಕರು ತಿಳಿಸ್ಬೇಕು. ಇವ್ರನ್ನೇ ಅಥವಾ ಒಂದ್ ಕಡೆ ಏನಾದ್ರೂ ಕೆಪಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಮಾಡ್ತಾರಾ ಮಾಡಲ್ವಾ, ಮಾಡ್ತೀವಿ ಅಂತಂದ್ರೆ ಒಬ್ಬ ನಾಯಕಿಗೆ ಸೂಚಿಸ್ಬೇಕು. ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕೆಪಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರೆ ಅಂತಂದ್ರೆ ಅದನ್ನಾದ್ರೂ ನಮಗೆ ಸ್ಪಷ್ಟವಾಗಿ ಹೇಳ್ಬೇಕು. ನಾವು ಬದಲಾವಣೆ ಮಾಡೋದಿಲ್ಲ, ಡಿಕೆ ಶಿವಕುಮಾರ್ ಅವರೇ ಮುಂದುವರಿತಾರೆ ಅನ್ನುವಂಥದ್ದಾದ್ರೂ ನಮಗೆ ತಿಳಿಸ್ಬೇಕು. ಹಾಗಾಗಿ ಯಾವ್ದಾದ್ರು 2ರಲ್ಲಿ ಒಂದಾದ್ರೂ ಹೈಕಮಾಂಡ್ ನಾಯಕರು ತಿಳಿಸ್ಬೇಕು. ಯಾಕಂತಂದ್ರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಆ ಒಂದು ಸಂದರ್ಭದಲ್ಲಿ ಹಿಂದೆ ಕೂಡ ಬರೆದಿರ್ತಕ್ಕಂಥದ್ದು ಸ್ಟೇಟ್ಮೆಂಟ್ ಇದೆ. ಅಂದ್ರೆ ಈಗಾಗಲೇ ಲೋಕಸಭೆ ಚುನಾವಣೆ ಆದ ಬಳಿಕ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಹಾಗಾಗಿ ಈಗ ಎಲ್ಲವೂ ಕೂಡ ಮುಗ್ದಿರ್ತಕ್ಕಂಥದ್ದು. ಹಾಗಾಗಿ ಈಗ ಬದಲಾವಣೆ ಮಾಡಬೇಕು, ಅವ್ರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟಿಗಾದ್ರೂ ಅವರು ಬದ್ಧವಾಗಿರ್ಬೇಕು. ಹಾಗಾಗಿ ನಾನು ಸುರ್ಜೇವಾಲಾ ಅವ್ರ ಜೊತೆ ಮಾತನಾಡಿದ್ದೇನೆ, ಸ್ಪಷ್ಟವಾಗಿರ್ತಕ್ಕಂಥದ್ದು ಕೂಡ ತಿಳಿಸ್ಬೇಕು. ನನಗೆ ಅಧ್ಯಕ್ಷ ಸ್ಥಾನ ಬೇಕಂತಕ್ಕಂಥದ್ದು ನಾನು ಯಾವುದೇ ರೀತಿ ಕೂಡ ಹೇಳಿಲ್ಲ. ಆದ್ರೆ ಪಕ್ಷ ಸಂಘಟನೆಗೆ ಆಗ್ಬೇಕು. ಈಗ ಸಚಿವರಾದ್ಮೇಲೆ ಪಕ್ಷಕ್ಕಾಗಿ ಒಂದಿಷ್ಟು ಸಮಯ ಕೊಡೋದೇ ವಿರಳವಾಗಿರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ಬಲಪಡಿಸಬೇಕು, ಪಕ್ಷ ಸಂಘಟನೆಗೆ ಮುಂದಾಗಬೇಕು. ಆಗ ಈ ಒಂದು ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು ನಮ್ಮ ಒಂದು ವಾದವಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಅವ್ರ ಜೊತೆ ಮಾತನಾಡಿರ್ತಕ್ಕಂಥದ್ದಂತ ಸ್ವತಃ ಅವರೇ ಇವತ್ತು ಹೇಳಿರ್ತಕ್ಕಂಥದ್ದು. ಯತೀಶ್,
ಒಟ್ಟು ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆಗೆ ಸಿದ್ದು ಒಂದ್ ಟೀಮ್ ಕಂಪ್ಲೀಟ್ ಆಗಿ ಡಿಕೆಶನ್ ಕಟ್ಟಿ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಗೊತ್ತಾಗತ್ತಲ್ವಾ ಬಸವರಾಜ್? ಒಂದ್ ಕಡೆ ಇವೆಲ್ಲಾ ಬೆಳವಣಿಗೆಗಳನ್ನ ನೋಡಿದಂತ ಸಂದರ್ಭದಲ್ಲಿ ಒಂದ್ ಕಡೆ DCM DK ಶಿವಕುಮಾರ್ ಅವರಿಗೂ ಕೂಡ ಒಂದು CM ಆಗ್ಬೇಕು ಅನ್ನುವಂತ ಬಹುದೊಡ್ಡ ಕನಸು ಇದೆ. ಈ ಒಂದು ಕನಸಿಗೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಾನೇ ಮುಂದೆ ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಡಾಕ್ಟರ್ G ಪರಮೇಶ್ವರ್ ಕೂಡ ದಲಿತ ಶಾಸಕರು ಮತ್ತೆ ಸಚಿವರನ್ನೆಲ್ಲ ಕರೆಸಿ ಒಂದು ದೊಡ್ಡ ಮಟ್ಟಿಗೆ ಶಕ್ತಿ ಪ್ರದರ್ಶನ ಮಾಡಬೇಕು, ನಾನು ಕೂಡ CM ಕ್ಯಾಂಡಿಡೇಟ್ ಅನ್ನುವಂಥದ್ದನ್ನು ಕೂಡ ಅವರು ಕೂಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ DCM DK ಶಿವಕುಮಾರ್ ಅವರ CM ಆಗುವಂತ ಕನಸಿಗೂ ಕೂಡ ಇವರು ಅಡ್ಡ ಬರ್ತಾ ಇದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ KPCC ಅಧ್ಯಕ್ಷ ಸ್ಥಾನದಲ್ಲಿ ಈಗಿರ್ತಕ್ಕಂಥ DK ಶಿವಕುಮಾರ್ ಅವರ ಸ್ಥಾನ ಕೂಡ ಬದಲಾವಣೆ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೂ ಕೂಡ ಇವರು ಪೈಪೋಟಿ ನಡೆಸಿದ್ರ ಅನ್ನುವಂಥದ್ದು ಕೂಡ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಹಾಗಾಗಿ ನೀವು ಹೇಳಿದಂತೆ DCM DK ಶಿವಕುಮಾರ್ ಅವ್ರನ್ನೇ ಕಟ್ಟಿ ಹಾಕೋಲಿಕ್ಕೆ ಒಂದಿಷ್ಟು ರಣತಂತ್ರಗಳು ಒಂದಿಷ್ಟು ಅಸ್ತ್ರಗಳು ಪ್ರಯೋಗ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಚರ್ಚೆಯಲ್ಲಿ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಏನು CM ಕನಸು ಕೂಡ ಒಂದಷ್ಟು ಕ್ಷೀಣಿಸಿಕೊಂಡಿರೋದು ಗೊತ್ತಿರೋ ವಿಚಾರ. ದೆಹಲಿಗೆ ಹೋದ ಬಂದ ಬಳಿಕ CM ಆಗ್ಬಿಡ್ತಾರೆ ಅಥವಾ CM ವಿಚಾರಕ್ಕೆ ಬ್ರೇಕ್ ಬೀಳುತ್ತೆ ಅಂತ ಎರಡು ವಿಚಾರ ನಡೀತಾ ಇತ್ತು. ಈಗ ಆ ಒಂದು ವಿಚಾರಕ್ಕೆ ಬ್ರೇಕ್ ಬಿದ್ದಿದೆ. ಬಟ್ ಈ ನಡುವೆ KPCC ಅಧ್ಯಕ್ಷಗಿರಿನ ಬಿಟ್ಕೊಡಿ ಅಂತಂದ್ರೆ ಬಿಟ್ಕೊಡ್ತಾರೆ, ಅಷ್ಟು ಈಸಿ ಬಿಟ್ಕೊಡೋ ಸಾಧ್ಯನಾ DK ಶಿವರ್ ಅಂತ? ಯತೀಶ್, ಒಂದು DCM DK ಶಿವಕುಮಾರ್ ಅವರು ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿಯೂ ಕೂಡ ನನ್ನ ಬಳಿ 2 ಹುದ್ದೆ ಇರೋದಾದ್ರೆ ಮಾತ್ರ ನಾನು DCM ಆಗ್ಲಿಕ್ಕೆ ನನ್ಗೆ ಸಮ್ಮತಿ ಇದೆ, ಇಲ್ಲ ಅಂತಂದ್ರೆ ನಾನು ಕೂಡ CM ಸ್ಥಾನದ ಪ್ರಬಲ ಆಕಾಂಕ್ಷಿ, ನಾನು ಕೂಡ ಪಕ್ಷ ಸಂಘಟನೆ ಮಾಡಿದ್ದೇನೆ, ರಾಜ್ಯಾದ್ಯಂತ ಏನೆಲ್ಲ ಕಷ್ಟಪಡಬೇಕು ಅವೆಲ್ಲವನ್ನು ಕೂಡ ಪಕ್ಷಕ್ಕಾಗಿ ಮಾಡಿದ್ದೇನೆ, ಹಾಗಾಗಿ ನನಗೂ ಕೂಡ CM ಸ್ಥಾನ ಬೇಕು ಅನ್ನುವಂತ ಬಿಗುಪಟ್ಟನ್ನು ಹಿಡಿದಿದ್ರು ಅನ್ನುವಂತ ಮಾಹಿತಿ ಇದೆ. ಆ ಒಂದು ಸಂದರ್ಭದಲ್ಲಿ DCM DK ಶಿವಕುಮಾರ್ ಹೇಳಿದಂತ ರೀತಿಯಲ್ಲೇ ಅವರಿಗೆ 2 ಹುದ್ದೆಯನ್ನ ಕೊಡೋದಾಗಿ ಅವ್ರನ್ನ CM ಸ್ಥಾನದ ಏನು ಈಗಿರ್ತಕ್ಕಂಥ CM ಸಿದ್ದರಾಮಯ್ಯ ಅವರಿಗೆ ಬಿಟ್ಕೊಟ್ಟು ಅವರು ಒಂದ್ ಕಡೆ 2 ಸ್ಥಾನಗಳನ್ನು ನಿಭಾಯಿಸುವಂತ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಹೈಕಮಾಂಡ್ ನಾಯಕರು ಕೂಡ ಇದಕ್ಕೆ ತೀರ್ಮಾನ ಕೂಡ ಬದ್ಧರಾಗಿದ್ರು ಅನ್ನುವಂಥದ್ದು ಕೂಡ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಇದೀಗ 2 ಹುದ್ದೆ ಒಬ್ಬರ ಬಳಿ ಬೇಡ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ವಾದ, ಕೆಲವಷ್ಟು ನಾಯಕರ ವಾದ. ಈ ವಾದಕ್ಕೆ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ಪ್ರತಿಕ್ರಿಯಿಸ್ತಾರೆ ಅನ್ನುವಂಥದ್ದೇ ಒಂದು ದೊಡ್ಡ ಮಟ್ಟಿಗೆ ಕುತೂಹಲ ಆಗಿದೆ. DCM DK ಶಿವಕುಮಾರ್ ಅವರು ಅವರ ಅಧ್ಯಕ್ಷ ಸ್ಥಾನವನ್ನ ಪಟ್ಟ ಬಿಡಬೇಕಾದ್ರೆ ಅದನ್ನ ಸ್ವತಃ ಅವರ ಸಹೋದರ ಆಗಿರ್ತಕ್ಕಂಥ DK ಸುರೇಶ್ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಡಿಸಬೇಕು ಅನ್ನುವಂಥದ್ದು ಅವರ ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ವಾದ. ಹಾಗಾಗಿ ಅದನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಅವರ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ನಾನು ಒಂದ್ ವೇಳೆ ಏನಾದ್ರೂ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡೋದಾದ್ರೆ ನನ್ನ ಸಹೋದರ ಆಗಿರ್ತಕ್ಕಂಥ DK ಸುರೇಶ್ ಅವರಿಗೆ ಕೊಡಿ ಅನ್ನುವಂಥದ್ದು. ಅವರು ಕೂಡ ಪಕ್ಷಕ್ಕಾಗಿ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಅವರು ಒಂದು ಕರ್ನಾಟಕದಿಂದ ಕಾಂಗ್ರೆಸ್ ಪಕ್ಷದಿಂದ ಏಕೈಕವಾಗಿ ಅವರು ಗೆದ್ದಿರ್ತಕ್ಕಂಥದ್ದು ಸದಸ್ಯರು. ಹಾಗಾಗಿ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಒಂದ್ ಕಡೆ ಪಕ್ಷ ಸಂಘಟನೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಕೊಟ್ರೆ ನನಗೆ ಸಮ್ಮತಿ ಇದೆ ಅನ್ನುವಂಥದ್ದನ್ನು ಕೂಡ DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಅವರ ಒಂದು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾಗಿ DCM DK ಶಿವಕುಮಾರ್ ಅವರ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ತಾರಾ ಅಥವಾ ಬಿಟ್ಕೊಡೋದಾದ್ರೆ ಏನೆಲ್ಲ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಅವ್ರದೇ ಆಗಿರ್ತಕ್ಕಂಥ ಅಹವಾಲನ್ನ ಹೇಳ್ಬಹುದು ಅಥವಾ ಒಂದಿಷ್ಟು ನಿಬಂಧನೆಗಳನ್ನ ಹಾಕ್ಬಹುದು ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಯತೀಶ್, ಓಕೆ, ಈಗ ದೆಹಲಿ ಪ್ರವಾಸದ ಬಗ್ಗೆ ಮಾತನಾಡೋದಾದ್ರೆ ದೆಹಲಿ ಪ್ರವಾಸ ಈಗ ಸಿದ್ದು ಅಂಡ್ ಟೀಮ್ಗೆ ಪ್ಲಸ್ ಆದರೆ DK ಶಿವರ್ಗೆ ಮೈನಸ್ ಆಗಿದೆ. ಸೊ DK ಶಿ ಸೈಲೆಂಟ್ ಆಗಿದ್ದಾರೆ, ಅಲ್ಲಿ ಕೊಟ್ಟಂತ ಹೇಳಿಕೆಗಳಿರ್ಬೋದು, ಅವ್ರು ಮಾತಾಡೋ ನಡೆ ಇರ್ಬೋದು, ಎಲ್ಲದೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅವರ ನೆಕ್ಸ್ಟ್ ಸ್ಟೆಪ್ಸ್ ಏನಿರುತ್ತೆ ಅಂತ? ಯತೀಶ್, ಒಂದ್ ಕಡೆ ಈಗ CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರು ಕೂಡ ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಅಸಮಾಧಾನ, ಒಂದಿಷ್ಟು ಈ KPCC ಅಧ್ಯಕ್ಷರ ಬದಲಾವಣೆ ಇವೆಲ್ಲವನ್ನು ಕೂಡ ಚರ್ಚೆ ನಡೆಸಲಿಕ್ಕೆ ಇವತ್ತು ಹೈಕಮಾಂಡ್ ನಾಯಕರ ಮುಂದೆ ಇಬ್ಬರು ನಾಯಕರು ಕೂಡ ಒಂದ್ ಕಡೆ ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಇದೆ. ಇನ್ನೊಂದು ಕಡೆ ಪ್ರತ್ಯೇಕವಾಗಿ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಏನು ಅಸಮತೋಲನ ಏನಿದೆ ಇವನ್ನೆಲ್ಲವನ್ನು ಕೂಡ ಸರಿಪಡಿಸುವಂತ ಪ್ರಯತ್ನ ಕೂಡ ಮುಂದಾಗುವಂತ ಸಾಧ್ಯತೆ ಇದೆ. DK ಶಿವಕುಮಾರ್ ಅವರು ಕೆಲವೊಂದಿಷ್ಟು